ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ ಭಾರತ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್. ಪಿಂಚಣಿ ಹಣವನ್ನ 2200 ರೂಪಾಯಿಗೆ ಏರಿಕೆನ ಮಾಡಿದ್ದಾರೆ. ನೋಡಿ, ಕರ್ನಾಟಕದಲ್ಲೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಒಂದು ಹೊಸ ಮಾಹಿತಿ ಕೂಡ ತಿಳಿದು ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪೆನ್ಷನ್ ಕೊಡ್ತಿದ್ದಾರೆ. ಮನಸ್ವಿನಿ ಯೋಜನೆ, ಅಂಗವಿಕಲ ಪಿಂಚಣಿ ಹಣ ಬರ್ತಾ ಇದೆ. ಮತ್ತೊಂದು ವಿಧವಾ ವೇತನ ಬರ್ತಾ ಇದೆ. ಅದೇ ರೀತಿಯಾಗಿ ವೃದ್ಧಾಪ್ಯ ವೇತನ, ಹಲವಾರು ರೀತಿಯ ಪಿಂಚಣಿ ಹಣಗಳು ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಜನರಿಗೆ ತಲುಪ್ತಾ ಇದೆ. ಹಾಗೆ ಈ ನಡುವೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಭಾರತ ಸರ್ಕಾರವು ಪಿಂಚಣಿ ಹಣವನ್ನು ಏರಿಕೆ ಮಾಡಿದ್ದಾರೆ. ಸುಮಾರು 2200 ರೂಪಾಯಿಗೆ ಡೈರೆಕ್ಟ್ ನಿಮಗೆ 2200 ರೂಪಾಯಿಗೆ ಪಿಂಚಣಿ ಹಣವನ್ನು ಏರಿಕೆ ಮಾಡಿದ್ದಾರೆ. ದುರ್ಬಲ ವರ್ಗದವರಿಗೆ, ಆರ್ಥಿಕವಾಗಿ ಯಾರು ಸದೃಢರಾಗಿರೋದಿಲ್ವ, ಹಣಕಾಸಿನ ತೊಂದರೆ ಇರೋದಿಲ್ವ ಅಂಥವರಿಗೆ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಾನೆ ಹೇಳಬಹುದು. ಜೊತೆಗೆ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು. ಪ್ರತಿ ತಿಂಗಳು 2200 ರೂಪಾಯಿ ಕೊಡ್ತಾರೆ ಅಂದರೆ ಅದು ಎಷ್ಟು ಒಳ್ಳೆ ಯೋಜನೆ ಅಲ್ವಾ. ನೋಡಿ, ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಾಗಿ ಪಿಂಚಣಿ ಹಣವನ್ನು ಏರಿಕೆ ಮಾಡಿದ್ದಾರೆ. ನೋಡಿ, ಉತ್ತರ ಪ್ರದೇಶದಲ್ಲಿ 500 ರೂಪಾಯಿಂದ 1500 ರೂಪಾಯಿವರೆಗೂ ಏರಿಕೆಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ 900 ರೂಪಾಯಿಂದ 2200 ರೂಪಾಯಿವರೆಗೆ ಹೆಚ್ಚಳ ಆಗಿದೆ. ಬಿಹಾರದಲ್ಲಿ 600 ರೂಪಾಯಿಂದ 2000 ರೂಪಾಯಿವರೆಗೆ ಹೆಚ್ಚಳವನ್ನು ಮಾಡಿದ್ದಾರೆ. ರಾಜಸ್ಥಾನದಲ್ಲಿ 750 ರೂಪಾಯಿ ಇದ್ದಿದ್ದನ್ನ 2500 ರೂಪಾಯಿವರೆಗೂ ಹೆಚ್ಚಳ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ 1000 ರೂಪಾಯಿ ಇದ್ದಿದ್ದನ್ನ 3000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಹರಿಯಾಣದಲ್ಲಿ 1200 ರೂಪಾಯಿಯಿಂದ 2500ವರೆಗೂ ಹೆಚ್ಚಳ ಆಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿ 800 ರೂಪಾಯಿಂದ 2000 ರೂಪಾಯಿವರೆಗೆ ಹೆಚ್ಚಳವನ್ನು ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಎಷ್ಟೊಂದು ರೀತಿಯಾಗಿ ಪಿಂಚಣಿ ಹಣಗಳು ಬರ್ತಾ ಇದೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರ್ತಾ ಇದೆ. 80 ವರ್ಷ ಮೇಲ್ಪಟ್ಟಂಥವರಿಗೆ ಅಥವಾ 70 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಕೊಡ್ತಿದ್ದಾರೆ. ವಿಧವಾ ಪಿಂಚಣಿ ಬಂದು 800 ರೂಪಾಯಿ ಕೊಡ್ತಿದ್ದಾರೆ. ವೃದ್ಧಾಪ್ಯ ವೇತನ 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಅಮೌಂಟ್ ಕೊಡ್ತಿದ್ದಾರೆ. ಅಂಗವಿಕಲ ಪಿಂಚಣಿ ಸಪ್ರೇಟ್ ಬರ್ತಾ ಇದೆ. ಮನಸ್ವಿನಿ ಯೋಜನೆಯ ಪಿಂಚಣಿ ಅಮೌಂಟ್ ಕೂಡ ಬರ್ತಾ ಇದೆ. ಹಾಗಿದ್ರೆ ಯಾವ ಪಿಂಚಣಿಯನ್ನು ಜಾಸ್ತಿ ಮಾಡಿದ್ದಾರೆ, ನಮಗೆ ಇದು ಯಾವ ತಿಂಗಳಿಂದ ಅಪ್ಲಿಕೇಬಲ್ ಆಗುತ್ತೆ, ಪ್ರತಿ ತಿಂಗಳು ಕೂಡ 2200 ರೂಪಾಯಿ ನಮಗೆ ಕೊಡ್ತಾರಾ ಅಂತ ನೀವು ಕೇಳೋದಾದ್ರೆ, ಭಾರತ ಸರ್ಕಾರದಿಂದ ಆರ್ಥಿಕವಾಗಿ ದುರ್ಬಲವಾಗಿರುವಂಥವರಿಗೆ, ಹಣಕಾಸಿನ ತೊಂದರೆ ಇರುವಂಥವರಿಗೆ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿರೋದಂತೂ ಕನ್ಫರ್ಮ್ ಇನ್ಫಾರ್ಮೇಷನ್ ಆಗಿದೆ. ಈ ಅಮೌಂಟ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಪತಿಯ ಮರಣಾನಂತರ ವಿಧವಾ ವೇತನ ಏನು ಪಡಿತಾ ಇರ್ತಾರೆ, ವಿಧವಾ ಪಿಂಚಣಿ ಪಡಿತಾ ಇರ್ತಾರಲ್ಲ ಅಂಥವರಿಗೆ ಈ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿರೋದು ಅಂತ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಗಂಡ ತೀರೋದ್ರು ಅಥವಾ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಯಾರೂ ಇರೋದಿಲ್ಲ, ಹಣಕಾಸಿನ ಅಗತ್ಯ ಅವರಿಗಿರುತ್ತೆ. ಮತ್ತು ಅವರು ಸ್ವತಂತ್ರವಾಗಿ ಜೀವನ ನಡೆಸೋಬೇಕು, ಬೇರೆ ಯಾರನ್ನೋ ಕೈ ಚಾಚೋದು ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳಾ ಯಾರಿರ್ತಾರೆ ವಿಧವಾ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ತಿಳಿಸಿ ಬಂದಿದೆ. ನೋಡು, ಇದು ಮುಖ್ಯ ಉದ್ದೇಶ ಬಂದು ವಿಧವೆಯರಿರ್ತಾರಲ್ಲ ಅಂತಹ ಮಹಿಳೆಯರು ಜೀವನ ನಿರ್ವಹಣೆಗೆ ಅನುಕೂಲ ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನು ರಾಜ್ಯ ಮಟ್ಟದಲ್ಲಿ ರೂಪಿಸಿದೆ ಅಂತ ತಿಳಿಸಿದ್ದಾರೆ. ಸೊ ರಾಜ್ಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟು ಜಾಸ್ತಿ ಆಗಿರೋದು. ಈಗ ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಪಿಂಚಣಿ ಹಣವನ್ನು ಕೊಡ್ತಾ ಇದ್ದಾರೆ. ನೋಡಿ, ಈಗ ಮೊದಲು ಹೇಗಿತ್ತು ಅಂದರೆ 500 ರೂಪಾಯಿ ಮತ್ತು 1000 ರೂಪಾಯಿ ಒಳಗಡೆ ಇತ್ತು ವಿಧವಾ ವೇತನ ಬಂದು. ನಮ್ಮ ಕಡೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕದಲ್ಲಿ 800 ರೂಪಾಯಿ ಅಮೌಂಟ್ನ ಕೊಡ್ತಿದ್ದಾರೆ. ಸೊ ಈಗ ಅದನ್ನು 2000ದಿಂದ 3000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಒಂದೊಂದು ರಾಜ್ಯದಲ್ಲಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಮಿನಿಮಮ್ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಥವಾ ಈ ಯೋಜನೆಯ ಲಾಭ ಪಡ್ಕೊಳ್ಳೋದಕ್ಕೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ವಾರ್ಷಿಕ ಆದಾಯ ಸರ್ಕಾರ ಏನು ನಿಗದಿ ಮಾಡಿರುತ್ತೆ ಅದಕ್ಕಿಂತ ಕಡಿಮೆ ಇರಬೇಕು. ಬೇರೆ ಯಾವುದೇ ಸರ್ಕಾರಿ ಯೋಜನೆಯ ಪೆನ್ಷನ್ ಪಡಿತಾ ಇರಬಾರ್ದು. ನೋಡಿ, ಜಾಸ್ತಿ ಲ್ಯಾಂಡ್ ಇತ್ತು ಅಂದರೆ, ದೊಡ್ಡ ಆಸ್ತಿ ಅಥವಾ ಕೃಷಿ ಭೂಮಿ ಇತ್ತು ಅಂದರೆ ಅಂಥವರು ಕೂಡ ಈ ವಿಧವಾ ವೇತನಕ್ಕೆ ಯೋಜನೆಗೆ ಅರ್ಹರಲ್ಲ ಅಂತ ತಿಳಿಸಿದ್ದಾರೆ. ಈಗ ಆಲ್ರೆಡಿ ಹೇಳಿದಂಗೆ ನಾನು ಉತ್ತರ ಪ್ರದೇಶದಲ್ಲಿ 500 ರೂಪಾಯಿಂದ 1500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ 800 ರೂಪಾಯಿಂದ 2200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಬಿಹಾರದಲ್ಲಿ 600ರಿಂದ 2000 ರೂಪಾಯಿವರೆಗೂ, ರಾಜಸ್ಥಾನದಲ್ಲಿ 750 ರೂಪಾಯಿಂದ 2500 ರೂಪಾಯಿ, ಮಧ್ಯಪ್ರದೇಶದಲ್ಲಿ 1000 ರೂಪಾಯಿ ಇದ್ದು 3000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದು ಅವ್ರ ಹಸ್ಬೆಂಡ್ ಡೆತ್ ಆಗಿರ್ತಾರಲ್ಲ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಜೊತೆಗೆ ವೋಟರ್ ID ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಇದ್ರ ಜೊತೆಗೆ ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತೆ ಪರ್ಮನೆಂಟ್ ಅಡ್ರೆಸ್ ಇರುವಂತಹ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ವಾಸಸ್ಥಳ ದೃಢೀಕರಣ ಪತ್ರ ಅಂತ ಕರೀತಾರಲ್ಲ ಅದು ಬೇಕಾಗುತ್ತೆ ಅಂತ ಇದಿಷ್ಟು ತಿಳಿಸಿದ್ದಾರೆ. ನೋಡಿ, ಮುಖ್ಯವಾಗಿ ಇವರು ಬೇರೆ ಯಾವುದೇ ಯೋಜನೆಗೆ ಅರ್ಜಿನ ಸಲ್ಲಿಸಿರಬಾರ್ದು. ಗೌರ್ಮೆಂಟ್ ಕಡೆಯಿಂದನೋ ಅಥವಾ ಬೇರೆ ಯೋಜನೆಯಿಂದ ಇವರಿಗೆ ಪೆನ್ಷನ್ ಬರ್ತಾ ಇತ್ತು ಅಂದರೆ ಇದಕ್ಕೆ ಬರೋದಿಲ್ಲ. ಮತ್ತೆ ನೀವು ಮತ್ತೆ ಮದುವೆ ಆದ್ರು ಅಂದರೆ, ವಿಧವಾ ಪಿಂಚಣಿ ಪಡಿತಾ ಇರೋರು ವಿಧವೆಯರು ಇರ್ತಾರಲ್ಲ, ಅವ್ರು ಮತ್ತೆ ಮದುವೆ ಆದರೆ ಪಿಂಚಣಿ ಅಮೌಂಟ್ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಇದಿಷ್ಟು ಹಾಕೋಕೆ ಎಲಿಜಿಬಲ್ ಇಟ್ಟಿದ್ದಾರೆ. ವಿಧವಾ ಪಿಂಚಣಿ ಪಡಿತಾ ಇರೋರು ಮರುಮದುವೆ ಆದರೆ, ಅಂದರೆ ಮತ್ತೊಂದು ಮದುವೆ ಆದರೆ ಈ ಯೋಜನೆ ಅವರಿಗೆ ಸ್ಟಾಪ್ ಆಗಿಬಿಡುತ್ತೆ. ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಏನು ಇನ್ಕಮ್ ಲಿಮಿಟ್ ಇರ್ತಾರೋ ಅಷ್ಟೇ ಅಮೌಂಟ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಇದು ಕ್ಯಾನ್ಸಲ್ ಆಗುತ್ತೆ. ಇದು ಏನಪ್ಪ, ವಿಧವಾ ಪಿಂಚಣಿ ಹೆಚ್ಚಿಗೆ ಮಾಡಿರೋದು ವಿಧವೆಯರು ಇರ್ತಾರೆ ಮತ್ತು ಅವರಿಗೆ ಯಾರು ಸಪೋರ್ಟ್ ಮಾಡೋರು ಇರೋದಿಲ್ಲ, ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡೋದಕ್ಕೋಸ್ಕರ ಮಾತ್ರ ಈ ಹಣನ ಜಾಸ್ತಿ ಮಾಡಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಆ ಪೆನ್ಷನ್ ಜಾಸ್ತಿ ಮಾಡಿಲ್ಲ, ಮನಸ್ವಿನಿ ಮಾಡಿಲ್ಲ, ವೃದ್ಧಾಪ್ಯ ವೇತನ ಮಾಡಿಲ್ಲ, ಯಾವುದೇ ರೀತಿಯ ಪಿಂಚಣಿಯನ್ನು ಜಾಸ್ತಿ ಮಾಡಿಲ್ಲ. ಕೇವಲ ವಿಧವಾ ಪಿಂಚಣಿಯನ್ನು 2200 ರೂಪಾಯಿಗೆ ಜೀವನ ಮಾಡೋದಕ್ಕೆ ಸಹಾಯ ಆಗಲಿ ಅಂತ ಜಾಸ್ತಿ ಮಾಡಿದ್ದಾರೆ ಅಂತ ಈಗ ಒಂದು ಮಾಹಿತಿ ಸಿಕ್ಕಿದೆ.
ಆದರೆ ಇದು ಪಿಂಚಣಿ ಹಣ ಜಾಸ್ತಿ ಮಾಡೋದಕ್ಕೆ ಯಾವ ರೀತಿ ಪ್ರೋಸೆಸ್ಸು, ಅಪ್ಲಿಕೇಶನ್ ಹಾಕೋದು ಹೇಗೆ, ಮತ್ತು ಇದು ನಾವು ಹೇಗೆ ತಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಇಲ್ಲಿವರೆಗೂ ಏನೂ ಸಿಕ್ಕಿಲ್ಲ. ಬಟ್ ಕೇಂದ್ರ ಸರ್ಕಾರ ಹಣ ಜಾಸ್ತಿ ಮಾಡಿದೇನೋ ಇನ್ಫಾರ್ಮೇಷನ್ ಅಷ್ಟೇ ನಮಗೆ ಸಿಕ್ಕಿರೋವಂಥದ್ದು. ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಯಾವ ತಿಂಗಳಿಂದ ಜಾಸ್ತಿ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹಣ ಜಾಸ್ತಿ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಅಷ್ಟೇ ಸಿಗ್ತಾ ಇದೆ. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಯಾರಾದರೂ ಪಿಂಚಣಿ ಹಣ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ, ನಾರ್ಮಲ್ಗೆ ವೃದ್ಧಾಪ್ಯ ವೇತನ, ಮನಸ್ವಿನಿ ಆಗಿರಬಹುದು, ಯಾವುದೇ ಯೋಜನೆಯ ಪೆನ್ಷನ್ ಅಮೌಂಟ್ ಪಡ್ಕೊಳ್ಬೇಕು, ನಾನು ಇಲ್ಲಿವರೆಗೂ ಯಾವತ್ತೂ ಅಪ್ಲಿಕೇಶನ್ ಹಾಕಿಲ್ಲ, ನನಗೆ ಅಮೌಂಟ್ ಬಂದಿಲ್ಲ ಅಂತ ಇದ್ದರೆ ನೀವು ಬೇಕಿದ್ರೆ ಹೋಗಿ ನಾಡ ಕಚೇರಿಯಲ್ಲಿ ಡೈರೆಕ್ಟ್ ಹೋಗಿ ಹಾಕ್ಬೋದು. ಕರ್ನಾಟಕ ವನ್ ಗ್ರಾಮ ವನ್ಗಳಲ್ಲಿ ಕೂಡ ಹಾಕ್ಬೋದು, ಆಫ್ಲೈನಲ್ಲಿ ಹಾಕ್ಬೋದು, ಆನ್ಲೈನಲ್ಲಿ ಕೂಡ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. ಇದಿಷ್ಟು ಪಿಂಚಣಿ ಹಣ ಪಡ್ಕೊಳ್ಳೋರಿಗೆ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಆಗಿತ್ತು. ಮೇನಾಗಿ ವಿಧವಾ ಪಿಂಚಣಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ನಮಗೆ ಜಾಸ್ತಿ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ಗಳು ಯಾರು ಕೂಡ ತಿಳಿಸ್ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ತಿಳಿಸ್ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.